ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಅದು ಏನಪ್ಪ ಅಂತ ಅಂದರೆ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿ ಟ್ರೈನಿಂಗ್ಗೆ ಕಾಲ್ ಬಂದಾಗ ಟ್ರೈನಿಂಗನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾದಮೇಲೆ 1 ಲಕ್ಷ ರೂಪಾಯಿ ಲೋನ್ಗೆ ನಾವೇ ಹೋಗ್ಬಿಟ್ಟು ಬ್ಯಾಂಕ್ ಅವ್ರ ಹತ್ರ ಕೇಳಬೇಕಾ ಅಥವಾ ಬ್ಯಾಂಕ್ ಅವರು ಕಾಲ್ ಮಾಡೋವರೆಗೂ ನಾವು ಕಾಯಬೇಕಾ ಅಂತ ಹೇಳ್ಬಿಟ್ಟು. ಸೊ ಇದೇ ಒಂದು ಪ್ರಶ್ನೆಯನ್ನ ನಮ್ಮ ತಂಗಿಯಾದ ನೇತ್ರ ಅವರು ಕಮೆಂಟ್ ಮಾಡಿದ್ರು. ಸರ್, ಈ ತರ 1 ಲಕ್ಷ ರೂಪಾಯಿ ಲೋನ್ಗೆ ನಾವೇ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕೇಳೋದಾ ಅಥವಾ ಬ್ಯಾಂಕ್ ಅವರು ಕಾಲ್ ಮಾಡೋವರೆಗೂ ನಾವು ಕಾಯಬೇಕಾ ಅಂತ ಹೇಳ್ಬಿಟ್ಟು. ಈ ಪ್ರಶ್ನೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿದಾದ್ಮೇಲೆ ಗ್ರಾಮ ಪಂಚಾಯಿತಿ ನಂತರ DM DF ಅವರು ಅಪ್ರೂವಲ್ ಮಾಡಿದ್ದಾದ್ಮೇಲೆ ಸ್ವಲ್ಪ ದಿನಕ್ಕೆ ನಿಮಗೆ ಟ್ರೈನಿಂಗ್ಗೆ ಕಾಲ್ ಕರೀತಾರೆ. ಸೊ ನೀವು 7 ಡೇಸ್ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡ್ಕೊಬರ್ತೀರಾ. ಅದಾದಮೇಲೆ ಟೂಲ್ ಕಿಟ್ಗೂ ಸಹ ಬುಕ್ ಮಾಡ್ತೀರಾ. ಆಮೇಲೆ ಬರುವಂತಹ ಡೌಟ್ ಏನಪ್ಪ ಅಂತ ಅಂದರೆ ಬ್ಯಾಂಕ್ ಅವರು ಕಾಲ್ ಮಾಡೋವರೆಗೂ ನಾವು ಕಾಯಬೇಕಾ ಅಥವಾ ನಾವೇ ಹೋಗ್ಬಿಟ್ಟು ಬ್ಯಾಂಕ್ ಅವ್ರ ಹತ್ರ 1 ಲಕ್ಷ ರೂಪಾಯಿ ಲೋನ್ ತಗೋಬಹುದಾ ಅಂತ ಹೇಳ್ಬಿಟ್ಟು. ಸೊ ಸಾಧಾರಣವಾಗಿ ಕೆಲವ್ರು ಏನು ಮಾಡ್ತಾರಪ್ಪ ಅಂತ ಅಂದರೆ ಲೋನ್ಗಾಗಿ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಈ ಥರ ನಮ್ದೆಲ್ಲ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ನಮಗೆ 1 ಲಕ್ಷ ರೂಪಾಯಿ ಲೋನ್ ಕೊಡಿ ಅಂತ ಹೇಳ್ಬಿಟ್ಟು. ಬಟ್ ಅವರು ಬ್ಯಾಂಕ್ ಅವರು ಅಕ್ಸೆಪ್ಟ್ ಮಾಡಲ್ಲ, ಅವರು ಯಾವುದೇ ಒಂದು ಡಾಕ್ಯುಮೆಂಟನ್ನು ತಗೊಳ್ಳೋದಿಲ್ಲ. ಯಾಕಪ್ಪ ಅಂತ ಅಂದರೆ PM ವಿಶ್ವಕರ್ಮ ಪೋರ್ಟಲ್ ಮುಖಾಂತರ ಬ್ಯಾಂಕ್ಗೆ ನಿಮ್ಮ ಒಂದು ಲಿಸ್ಟ್ ಬರಬೇಕಾಗುತ್ತೆ. ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು, ಈ ಡೀಟೇಲ್ ಎಲ್ಲ ಬಂದಿದ್ದಾದಮೇಲೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಸೊ ಇಷ್ಟು ಡಾಕ್ಯುಮೆಂಟನ್ನು ಎತ್ಕೊಬರ್ರಿ ಅಂತ ಹೇಳ್ಬಿಟ್ಟು. ಅವರು ಏನೇನು ಡಾಕ್ಯುಮೆಂಟನ್ನು ಕೇಳ್ತಾರೆ ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ, ಬ್ಯಾಂಕ್ ಪಾಸ್ಬುಕ್ ಕೇಳ್ತಾರೆ, ಪಾನ್ ಕಾರ್ಡ್ ಕೇಳ್ತಾರೆ, ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು, ನಂತರ PM ವಿಶ್ವಕರ್ಮ ಯೋಜನೆಯ ID ಕಾರ್ಡು, ಸರ್ಟಿಫಿಕೇಟು, ಗುರುತಿನ ಚೀಟಿ. ಅದಾದಮೇಲೆ ಕೆಲವು ಬ್ಯಾಂಕಲ್ಲಿ ಕೊಟೇಶನನ್ನು ಕೇಳ್ತಾರೆ, ಕೆಲವು ಬ್ಯಾಂಕಲ್ಲಿ ಕೊಟೇಶನನ್ನು ಕೇಳೋದಿಲ್ಲ. ಸೊ ಇಷ್ಟು ಡಾಕ್ಯುಮೆಂಟನ್ನು ಬ್ಯಾಂಕಿಗೆ ವಿಶ್ವಕರ್ಮ ಪೋರ್ಟಲ್ ಮುಖಾಂತರ ನಿಮ್ಮ ಒಂದು ಡೀಟೇಲ್ ಬಂದಿದ್ದಾದಮೇಲೆ ಬ್ಯಾಂಕ್ ಅವರೇ ಕಾಲ್ ಮಾಡ್ತಾರೆ. ಆಗ ನೀವು ಈ ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಕೊಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆನೇ ನೀವು ಎತ್ಕೊಂಡೋಗಿ ಕೊಟ್ಟರು ಸಹ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ, ಅವರು ರಿಸೀವ್ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಒಂದು ಡಾಕ್ಯುಮೆಂಟನ್ನು. ಅವ್ರಿಗೆ PM ವಿಶ್ವಕರ್ಮ ಪೋರ್ಟಲ್ ಮುಖಾಂತರ ಲಿಸ್ಟ್ ಬರೋವರೆಗೂ ನೀವು ಕಾಯಬೇಕಾಗುತ್ತೆ. ಆಗ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ಈ ಥರ ನಿಮಗೆ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ, ಇಷ್ಟು ಡಾಕ್ಯುಮೆಂಟನ್ನು ನಮಗೆ ಎತ್ಕೊಬಂದು ಕೊಡಿ ಅಂತ ಹೇಳ್ಬಿಟ್ಟು. ಆಗ ನೀವು ಬ್ಯಾಂಕ್ ಅವರು ಏನು ಡಾಕ್ಯುಮೆಂಟನ್ನು ಕೇಳ್ತಾರೋ ಅದು ಎತ್ಕೊಂಡೋಗಿ ಕೊಡಬೇಕಾಗುತ್ತೆ. ಅದಕ್ಕೂ ಮುಂಚೆನೇ ನೀವು ಹೋಗ್ಬಿಟ್ಟು ಬ್ಯಾಂಕ್ ಹತ್ರ ಲೋನ್ ಕೇಳಿದ್ರೆ ಅವರು ನಿಮಗೆ ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಪೋರ್ಟಲಲ್ಲಿ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಲಿಸ್ಟ್ ಬಂದಿರುತ್ತೋ ಅವ್ರಿಗೆ ಮಾತ್ರ ಅವರು ಕಾಲ್ ಮಾಡಿ ಈ ಡಾಕ್ಯುಮೆಂಟನ್ನು ಇಸ್ಕೊತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಯುಮೆಂಟನ್ನೆಲ್ಲ ಇಸ್ಕೊಂಡಿದ್ದಾದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿ ನಿಮಗೆ PM ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.